ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೊತ್ತಲ್ಲ ಮಂಡಿದೂರಿ ಒಂದನ. ಇವತ್ತಿನ ವಿಡಿಯೋದಲ್ಲಿ ಉಪ್ಪು ಸರ್ಕಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ, ಒಂದು ಉಪ್ಪು, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಮೆಣಸಿಕಾಯಿ, ಒಣಮೆಣಸಿಕಾಯಿ. ಇದು ಕ್ವಾಂಟಿಟಿ ಒನ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಇಷ್ಟು ಕಾಣಿಸ್ತಾ ಇರೋದು. ನಿಮಗೆ ಯಾವ ಟೈಮ್ಗೆ ಎಷ್ಟು ಬೇಕು, ಒಂದು ಸ್ವಲ್ಪ ಸ್ಟೋರೇಜ್ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಮೆಣಸಿಕಾಯಿ ಹಾಕಿ ನೀಟಾಗಿ ಹುರಿತಾ ಇದ್ದೀನಿ. ಇಲ್ಲಿ ನಾನು ತೊಟ್ಟು ತೆಗ್ದಿದ್ದೀನಿ ಆಲ್ರೆಡಿ. ಯಾಕೆ ಅಂದರೆ ಖಾರ ಘಾಟ್ ಏನಿರುತ್ತೆ ಅದೊಂದು ಸ್ವಲ್ಪ ಕಮ್ಮಿ ಆಯ್ತದೆ. ಘಾಟ್ ಆಗದೆ ಇರೋದು ಈ ಥರ ಮಾಡ್ಬೋದು. ನೋಡಿ, ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿಕಾಯಿ ಸೈಜ್ ಒಂದು ಸ್ವಲ್ಪ ಉಬ್ಬಿದಂಗೆ ಆಯ್ತದೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಎಣ್ಣೆನೂ ಹಾಕಿಲ್ಲ, ಬರೀ ಪಾತ್ರೆ ಇಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ನಾನು ಬಿಗಿನರ್ ಯೂಟ್ಯೂಬರ್ಗು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಈ ಮುಂದೆ ಯಾವ ರೆಸಿಪಿ ಬೇಕು ಅಂತಲೇ ಹೇಳಿ. ಇಲ್ಲಿನ ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೇ ಹೇಳಿ. ನೆಕ್ಸ್ಟ್ ಆರಕ್ಕೆ ಬಿಡಬೇಕು ಎಲ್ಲ ನೀಟಾಗಿ ಆದಮೇಲೆ. ನಾನು ಇಷ್ಟೇ ಮಾಡ್ಕೊಂಡಿರೋದು, ಒಬ್ಬೊಬ್ಬರು ಕಪ್ಪಗೆ ಮಾಡ್ಕೊತಾರೆ. ನನಗೆ ಇಷ್ಟು ಸಾಕು ಮೆಣಸಿಕಾಯಿ. ನೆಕ್ಸ್ಟು ಒಂದು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ, ಹುಣಸೆಹಣ್ಣು, ಮೆಣಸು, ನೆಕ್ಸ್ಟ್ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಉಪ್ಪು, ಮೆಣಸಿಕಾಯಿ ಏನು ಹುರ್ಕೊಂಡಿರ್ತೀವಿ ಅದು ಆರಿದ್ಮೇಲೆ ಮೆಣಸಿಕಾಯಿ ಹಾಕಬೇಕು. ತೊಟ್ಟು ಕಿತ್ಕೊಂಡು ಹಾಕೊಳ್ಳಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೆಕ್ಸ್ಟು ಮಿಕ್ಸಿ ರುಬ್ಬಬೇಕು ನುಣ್ಣಗೆ. ಗಾಯ್ಸ್, ಮುಂದೆ ಯಾವ ರೆಸಿಪಿ ಬೇಕು ಅಂತ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ನೀಟಾಗಿ ರುಬ್ತೈತೆ, ನುಣ್ಣು ರುಬ್ಕೋಬೇಕು. ಬೇಕಾದ್ರೆ ನೀವು ನೀರನ್ನ ಆ್ಯಡ್ ಮಾಡ್ಬೋದು ಮಧ್ಯ. ಒಂದು ಸ್ವಲ್ಪ ಲಿಕ್ವಿಡ್ ಬೇಕು ಅಂದರೆ ಅಷ್ಟೇ. ಈಗ ನೋಡಿ ಪೇಸ್ಟ್ ಆಗೈತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಿಮಗೆ ನುಣ್ಣಗೆ ಬೇಕಾದ್ರೆ